ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೇನೆ. ನಮ್ಮ ಈ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ನಾನು ಉಪ್ಪಿನಲ್ಲಿ ಹಾಕಿದ ಹಲಸಿನಕಾಯಿಯ ಪದಾರ್ಥವನ್ನು ಮಾಡ್ತಾ ಇದ್ದೇನೆ. ಇದಕ್ಕೆ ಕಡಲೆ ಹಾಕಿದರೆ ತುಂಬ ಒಳ್ಳೆಯದಾಗ್ತದೆ. ರೆಸಿಪಿ ನಾನು ತೆಗೆಯೋದಿಲ್ಲ, ನೆಕ್ಸ್ಟ್ ಟೈಮ್ ತೆಗಿತೇನೆ. ನಿನ್ನೆ ಕೂಡ ಬಲೆಯನ್ನು ಹಾಕಿದ್ರು ಗೈಸ್. ನಿನ್ನೆ ಕೂಡ ಬಲೆಗೆ ಮೀನು ಸಿಕ್ಕಿದೆ. ಆ ಮೀನನ್ನು ನಾನು ನಿಮ್ಮ ಜೊತೆ ತೋರಿಸ್ತೇನೆ. ಮತ್ತು ಇವತ್ತು ಬೆಳಿಗ್ಗೆ ನಿನ್ನೆ ಹಾಕಿ ಇಟ್ಟಿದ್ರು ಗಾಳ. ಆ ಗಾಳಕ್ಕೆ ಇವತ್ತು ಒಂದು ದೊಡ್ಡ ಮೀನು ಕೂಡ ಸಿಕ್ಕಿದೆ. ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡಿ. ಇದು ಇವತ್ತು ಬೆಳಿಗ್ಗೆ ಸಿಕ್ಕಿದ್ದು. ನಿನ್ನೆ ಗಾಳ ನೈಟ್ ಹಾಕಿ ಇಟ್ಟಿದ್ರು ಸಂಜೆ ಹೊತ್ತಿಗೆ. ಇದಕ್ಕೆ ಕ್ಯಾವಾಜಿ ಅಂತ ಹೇಳ್ತಾರೆ, ಮತ್ತು ನನಗೆ ಬೇರೆ ಭಾಷೆಯಲ್ಲಿ ಅಂತ ಹೇಳ್ತಾರೆ ಅಂತ ಗೊತ್ತಿಲ್ಲ. 2 kg 300 ಇತ್ತು. ತುಂಬ ಒಳ್ಳೆ ಆಗ್ತದೆ ಇದು ಫ್ರೈ ಮಾಡಿದರೆ. ಮತ್ತು ಇದು ಇನ್ನೊಂದು, ಇದು ನಿನ್ನೆ ಸಿಕ್ಕಿದ್ದು ಕಾಣಬೇಕು. ಹೌದು, ಮೊನ್ನೆ ಏನು ಸಿಕ್ಕಿದ್ದು. ಇದು ನಿನ್ನೆ ನೈಟ್ ಸಿಕ್ಕಿದ್ದು. ಇಷ್ಟು ಮೀನು ಎಲ್ಲರಿಗೆ ಸ್ವಲ್ಪ ಸ್ವಲ್ಪ ಅಂಥೇಳಿ ಕೊಟ್ಟರು. ಇದರ ಕಣ್ಣು ನೋಡಿ ಗೈಸ್, ಯಾವ ರೀತಿ ಕಾಣ್ತಾ ಇದೆ ಅಂತ. ರೆಡ್ ಥರ ಕಾಣ್ತಾ ಇದೆ ನೋಡಿ. ಕೆಲವೊಂದು ಜೀವ ಇದೆ, ಕೆಲವೊಂದು ಸತ್ತೋಗಿದೆ. ಇಲ್ಲಿಯೇ ನಾವು ಅಂಗಳದಲ್ಲೇ ಇಲ್ಲಿ ಹಾಕಿದ್ವಿ. ಇದು ಸೋಲಾರ್. ನೀವು ಅಡಿಕೆ ತೋರಿಸ್ತೇನೆ ನಿಮಗೆ ನೋಡಿ. ಎಲ್ಲ ಬಿದ್ದಿದೆ ಅಡಿಕೆ ಎಲ್ಲ. ಅಂದರೆ ರೋಗ ಬಂದಿದೆ ಅಡಿಕೆಗೆ, ಹಾಗಾಗಿ ಎಲ್ಲ ಬಿದ್ದಿದೆ. ಅಶೋಕನವರು ಬಂದಿದ್ದಾರೆ ನೋಡಿ. ಮೀನು ಸಿಕ್ಕಿದೆ ಅಲ್ವಾ, ಹಾಗೆ ನೋಡಿ. ಇಲ್ಲಿ ಒಂದು ಬಲೆ ಹಾಕಲಿಕ್ಕೆ ಇಟ್ಟಿದ್ದಾರೆ, ಹೋಗಬೇಕಷ್ಟೇ. ಮತ್ತು ನೀರೆಲ್ಲ ಈಗ ತುಂಬ ಕೆಳಗಡೆ ಹೋಗಿದೆ ನೋಡಿ. ಮಣ್ಣೆಲ್ಲ ಯಾವ ರೀತಿ ಆಗಿದೆ ಅಂಥೇಳಿ. ಮೀನು ಹಿಡಿಲಿಕ್ಕೆಲ್ಲ ಹೋಗ್ತಾರಲ್ಲ ಹಾಗೆ ಕಾಲಿನೆಲ್ಲ ಹಚ್ಚಿ ಬಿದ್ದೆಲ್ಲ ಆ ರೀತಿ ಆಗಿದೆ, ಗಜಿಬಿಜಿ ಆಗಿದೆ. ನೀರು ತುಂಬ ಕೆಳಗೆ ಹೋಗಿದೆ, ಇನ್ನೂ ಸ್ವಲ್ಪ ಕೆಳಗೆ ಹೋಗಬೇಕು ನೋಡಿ. ನೀರು ಕೂಡ ಇವಾಗ ಕ್ಲೀನ್ ಇದೆ, ಕೆಂಪು ಬಣ್ಣ ಇಲ್ಲ. ಇನ್ನು ಈ ಬಳೆ ಯಾವಾಗ ಹಾಕ್ತಾರ ಅಂತ ನೋಡಬೇಕು. ಮೋಸ್ಟ್ಲಿ ಸಂಜೆ ಹಾಕ್ಬೋದೇನೋ. ಫೈನಲಿ ಮಳೆ ಬಂದೇ ಬಿಡ್ತು. ಸ್ವಲ್ಪ ಆಚೆ ಈಚೆ ಹೋಗಲಿಕ್ಕಿಲ್ಲ. ಮಳೆ ಸ್ಟಾರ್ಟ್ ಆಯಿತು. ಬೆಳಿಗ್ಗೆಯಿಂದ ಇರಲಿಲ್ಲ ಮಳೆ, ಈಗ ಮಳೆ ಬರ್ತಾ ಇದೆ ಲೈಟಾಗಿ. ನಾನಿಲ್ಲಿ ಇದು ಜೋಳವನ್ನು ಬೇಯಿಸ್ತಾ ಇದ್ದೇನೆ, ನಿಮಗೆ ತೋರಿಸ್ತೇನೆ ನೋಡಿ. ಬಿಸಿ ಆಗ್ತದೆ ಅಷ್ಟೇ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿಟ್ಟಿದ್ದೇನೆ. ತುಂಬ ಒಳ್ಳೆ ಆಗ್ತದೆ. ಗ್ಯಾಸಲ್ಲಿ ಅಂದರೆ ತುಂಬ ಗ್ಯಾಸ್ ಮುಗೀತದೆ, ಅದಕ್ಕೋಸ್ಕರ ನಾನು ಈ ಥರ ಬೆಂಕಿಯಲ್ಲೇ ಬೇಯಿಸೋದು. ತುಂಬ ಒಳ್ಳೆ ಆಗ್ತದೆ. ಈಗ ಜೋಳದ ಸೀಸನ್ ಅಲ್ವಾ, ಹಾಗೆ. ಸ್ಯಾಟರ್ಡೆ ಅಮ್ಮ ಪೂಜೆಗೆ ಹೋಗಿದ್ದಾರೆ, ಹಾಗಾಗಿ ದನಗಳನ್ನೆಲ್ಲ ತರಲಿಕ್ಕೆ ನಾನೇ ಹೋಗೋದು. ಇಲ್ಲಿ ಕಾಡಿತ್ತಲ್ವ, ಅಲ್ಲಿ ಈಗ ಚೆನ್ನಾಗಿ ಚಿಗುರು ಬಂದಿದೆ ಹುಲ್ಲೆಲ್ಲ, ಹಾಗಾಗಿ ಇಲ್ಲಿ ಕಟ್ಟಿದ್ದಾರೆ. ಹಾಗಿದೆ, ಈಗ ಕರ್ಕೊಂಡು ಹೋಗುವ ಅಂತೇಳಿ ಬಂದಿದ್ದೇನೆ. ಅಮ್ಮ ಇದ್ದರೆ ಸ್ವಲ್ಪ ಬೇಗ ಕರ್ಕೊಂಡು ಹೋಗ್ತಾರೆ. ನಾನಿವತ್ತು ಸ್ವಲ್ಪ ಲೇಟಾಗಿ ಬಂದೆ, ಎಲ್ಲ ಕೆಲಸ ಆಗುವ ಲೇಟ್ ಆಯಿತು. ಹಾಗೆ ಕಾಯ್ತಾ ಇದ್ದಾಳೆ ನೋಡಿ, ನಿಮಗೆ ತೋರಿಸ್ತೇನೆ. ನಾನು ಅಲ್ಲಿ ನಿಂತಿದ್ದಾಳೆ. ಎಲ್ಲರ ದನ ಕಟ್ಟಿ ಆಯಿತು. ನಮ್ಮದು ಮತ್ತು ಇನ್ನೊಂದು ನೇಬರ್ಸ್ ಅವರ ಮೇಲೆ ಪ್ರವೀಣ ಅವರ ದನ ಇದೆ. ಅಲ್ಲಿದೆ ನೋಡಿ, 2 3. ಮತ್ತು ನಮ್ಮದು ಇಲ್ಲಿದ್ದಾಳೆ, ಮತ್ತೊಂದು ಅಲ್ಲಿದ್ದಾಳೆ. ಇವಳನ್ನ ಈಗ ಕರ್ಕೊಂಡು ಹೋಗುವ. ಕಾಯ್ತಾ ಇದ್ದಾಳೆ ಪಾಪ. ಅಮ್ಮ ಆದರೆ ಸ್ವಲ್ಪ ಬೇಗ ಬರ್ತಾರೆ. ನಾನು ಸ್ವಲ್ಪ ಲೇಟ್ ಆಯಿತು ನೋಡೋದು ನೋಡಿ. ಇಲ್ಲಿ ಕಟ್ಟಿದ್ದಾರೆ ಅಮ್ಮ, ಈಗ ಬಿಚ್ಚಬೇಕು. ಒಂದು ಸುತ್ತ ಹಾಕಿ ಇಟ್ಟಿದ್ದಾಳೆ ನೋಡಿ, ಯಾವ ರೀತಿ ಅಂತ. ತುಂಬ ಸುತ್ತ ಹಾಕಿದ್ದಾಳೆ. ಇದನ್ನೀಗ ಬಿಚ್ಚಲಿಕ್ಕೆ ತುಂಬ ಕೆಲಸ ಉಂಟು. ಇದಕ್ಕೆ ಕೂಡ ಸುತ್ತು ಬಿದ್ದಿದೆ. ಎಲ್ಲ ಹಾಗೆ ಮಾಡೋದು.
ಹತ್ತಿರ ಎಲ್ಲ ಇದ್ದರೆ ಎಲ್ಲ ಸುತ್ತು ಹಾಕಿ ಇಡ್ತಾರೆ. ತುಂಬ ಕಷ್ಟ ಆಗ್ತದೆ ಅದನ್ನು ಬಿಚ್ಚಲಿಕ್ಕೂ. ನೋಡಿ ಅದು ಹಗ್ಗ ದೊಡ್ಡದಿದೆ ಅಲ್ವಾ, ಸೊ ಹಾಗಾಗಿ ಬೇಗ ಬೇಗ ಹೋಗ್ತಾಳೆ. ನೋಡಿ ಹುಲ್ಲೆಲ್ಲ ಇವಾಗ ಬೆಳೆದಿದೆ ಸ್ವಲ್ಪ, ಹಾಗಾಗಿ ಒಳ್ಳೆಯದಾಗ್ತದೆ ಮೇಯಲಿಕ್ಕೆಲ್ಲ ಅವರಿಗೆ. ಅಲ್ಲೊಂದು ನವಿಲುಂಟು, ನಿಮಗೆ ಕಾಣ್ತದೆ ಇಲ್ವಾ ಗೊತ್ತಿಲ್ಲ ನೋಡಿ ಅಲ್ಲಿ. ಇನ್ನೊಬ್ಬಳು ಇಲ್ಲಿ ಮೇಯ್ತಾ ಇದ್ದಾಳೆ ನೋಡಿ. ಅವಳು ಬಂದಿದ್ಲು ಮನೆಗೆ, ಕಟ್ಟುವ ಮೊದಲು ರಿಟರ್ನ್ ಬಂದಾಯಿತು. ಅವಳಷ್ಟಕ್ಕಾಗುವಾಗ ಬರ್ತಾಳೆ, ಇವರೆಲ್ಲ ಬರೋದಿಲ್ಲ. ಬೇರೆಯವ್ರ ಜೊತೆ ಹೋದರೆ ಮತ್ತೆ ಹುಡುಕಿಕೊಂಡು ಬರಬೇಕು. ಇವಳು ಬಂದ ಕಾರಣ ಅವಳು ಕೂಡ ಬಂದಳು ನೋಡಿ. ದಾರಿ ಏನು ಒಳ್ಳೆಯದೇ ಇಲ್ಲ, ನೀರು ನಿಂತೆಲ್ಲ ಗಜಿಬಿಜಿ ಆಗಿದೆ. ಒಬ್ಬರಿಗಿಂತ ಒಬ್ಬರು ಮೊದಲು ತಲುಪಬೇಕಂತೇಳಿ ಓಡ್ತಾ ಇದ್ದಾರೆ ನೋಡಿ. ಓಡಿ ಅವರು ತಲುಪಿದ್ರು, ನಾನೇ ಬಾಕಿ. ಇಲ್ಲಿ ಬಲೆಯನ್ನು ಮಾಡ್ತಾ ಇದ್ದಾರೆ ನೋಡಿ, ಎಲ್ಲ ಕಟ್ಟಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಚಿಕ್ಕ ಚಿಕ್ಕ ಮೀನು ಹಿಡೀಲಿಕ್ಕೆ ಅಂತೆ, ಚಿಕ್ಕ ಮೀನು ಹಿಡಿದು ದೊಡ್ಡ ಮೀನಿಗೆ ಗಾಳ ಹಾಕಲಿಕ್ಕೆ.